ಶ್ರೀ ಗುರುಭ್ಯೋ ನಮಃ. ಇದು ಆನಂದ ರಾಮಾಯಣದ ಮನೋಹರ ಕಾಂಡದ 13ನೆಯ ಸರ್ಗ. 12ನೇ ಸರ್ಗದವರೆಗೆ ಈ ಹಿಂದೆ ನಾವು ಶ್ರವಣ ಮಾಡಿದ್ವಿ. ರಾಮ ಮತ್ತು ಶಿವ, ಸೀತೆ, ಪಾರ್ವತಿ ಇವರಿಬ್ಬರು ಅಭಿನ್ನರು ಅನ್ನುವಂಥ ಸಂಗತಿಯಲ್ಲಿ ವರ್ಣನೆಗೆ ಬಂದಿತ್ತು. ಅದಾದ ಬಳಿಕ ರಾಮನ ಕವಚ, ರಾಮನ ಸ್ತೋತ್ರ ಇತ್ಯಾದಿಗಳನ್ನು ಶ್ರವಣ ಮಾಡಬೇಕು. ಶಂಭು ಅನ್ನುವಂಥ ಬ್ರಾಹ್ಮಣ ಮತ್ತು ನರಸಿಂಹ ಅನ್ನುವಂಥ ಬ್ರಾಹ್ಮಣ ಅವರೆಲ್ಲರೂ ಕೂಡ ಚೈತ್ರ ಸ್ನಾನ ಮಾಡಿ ಅದರ ಮೂಲಕ ಅವರು ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಂಡಂಥ ಕಥೆ ಅಲ್ಲಿ ವರ್ಣನೆಗೆ ಬಂದಿತ್ತು. ಆಗ ವಿಷ್ಣುದಾಸ ಪ್ರಶ್ನೆ ಕೇಳಿದ್ದ ಗುರುಗಳನ್ನು, ಆ ಹನುಮತ್ ಕವಚವನ್ನು ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಅದರಂತೆ ರಾಮ ಕವಚವನ್ನು ಕೂಡ ಪಠಣ ಮಾಡಬೇಕು ಅಂತ ನೀವು ಹೇಳಿದ್ರಿ, ಅದೆರಡನ್ನು ನನಗೆ ಶ್ರವಣ ಮಾಡ್ತೀರಿ ಅಂತ ಹೇಳಿದೆ. ಆಗ ಅವರು ಅದನ್ನು ಪಠಣ ಮಾಡಿದರು. ಒಮ್ಮೆ ಶಂಕರಂ ಲೋಕಶಂಕರಂ, ಜಗತ್ ಕಲ್ಯಾಣಕಾರಕನಂಥ ಪರಶಿವನನ್ನು ಪಾರ್ವತಿ ಕೇಳಿದ್ದು, ಈ ಜಗತ್ತಿನಲ್ಲಿ ದುಃಖ ಸಂತ್ರಸ್ತರಾದಂಥ ಜನ ಏನಿದ್ದಾರೆ ಅವರಿಗೆ ರಕ್ಷಣೆ ಒದಗಬೇಕು, ಅವರಿಗೆ ಮನಸ್ಸಿಗೆ ಸಮಾಧಾನ ಒದಗಬೇಕು. ಭೂತ ಪ್ರೇತ ಪಿಶಾಚಿಯ ಬಾಧೆ ಬಂದಾಗ, ಯುದ್ಧದ ಭೀತಿ ಬಂದಾಗ ಮತ್ತು ಉಳಿದ ಸಂಕಟಗಳು ಬಂದಾಗ ಅವರನ್ನು ಸಲಹುವಂಥ, ಅವರನ್ನು ಸಮಾಧಾನಪಡಿಸುವಂಥ ಸಂಗತಿ ಯಾವುದಾದ್ರೂ ಇದ್ದರೆ, ಅಂಥದ್ದು ಯಾವುದಾದ್ರು ಸ್ತೋತ್ರ ಇದ್ದರೆ ಅದನ್ನು ವರ್ಣನೆ ಮಾಡಿ. ಆಗ ಆತ ಹೇಳಿ ಪ್ರಾರಂಭ ಮಾಡಿದೆ. ವಿಭೀಷಣನಿಗೆ ರಾಮನೇ ಪ್ರೇಮದಿಂದ ಹೇಳಿದಂಥ ಒಂದು ಸ್ತೋತ್ರ ಇದೆ, ಅದು ಹನುಮತ್ ಕವಚ ಅಂತ, ಬಹಳ ರಹಸ್ಯವಾದದ್ದು, ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳಿದ ರಾಮ. ಉದ್ಯದ ಆದಿತ್ಯ ಸಂಕಾಶಂ ಉದಾರ ಭುಜ ವಿಕ್ರಮಂ ಕಂದರ್ಪ ಕೋಟಿ ಲಾವಣ್ಯಂ ಸರ್ವವಿದ್ಯಾ ವಿಶಾರದಂ ಶ್ರೀರಾಮ ಹೃದಯಾನಂದಂ ಭಕ್ತ ಕಲ್ಪ ಮಹೀರುಹಂ. ಹನುಮಾನ್ ಅಂಜನೀ ಸೂನುರು ವಾಯುಪುತ್ರೋ ಮಹಾಬಲಃ ರಾಮೇಷ್ಟಃ ಫಾಲ್ಗುಣಸಖಃ ಪಿಂಗಾಕ್ಷೋ ಅಮಿತ ವಿಕ್ರಮಃ ಉದಧಿಕ್ರಮಣಶ್ಚೈವ ಸೀತಾಶೋಕ ವಿನಾಶನಃ ಲಕ್ಷ್ಮಣ ಪ್ರಾಣದಾತ ಚ ದಶಗ್ರೀವಸ್ಯ ದರ್ಪಃ. ಅವನು ಫಾಲ್ಗುಣ ಸಖ ಅಂತ ಕರೆಸ್ಕೋತಾನೆ ಹನುಮಂತ. ಫಾಲ್ಗುಣ ಅಂದರೆ ಅರ್ಜುನ. ಅರ್ಜುನ ರಥದಲ್ಲಿ ನಿಂತ್ಕೊಂಡು ಅರ್ಜುನನಿಗೆ ರಕ್ಷಣೆ ಒದಗಿಸಿದ್ರ ಮೂಲಕ ಆತ ಅರ್ಜುನನಿಗೆ ಮತ್ತು ಲಕ್ಷ್ಮಣನ ಜೀವವನ್ನು ಕಾಪಾಡಿದವನು, ಸಂಜೀವನ ಪರ್ವತವನ್ನು ತಂದು ರಾವಣನ ದರ್ಪಕ್ಕೆ ಒಂದು ಪರಿಹಾರವನ್ನು ತೋರಿಸಿದವನು. ಹೀಗೆ ಇವು ಹನುಮಂತನ 12 ನಾಮಗಳು. ಇವುಗಳನ್ನು ಮಲಗುವಾಗ, ಎಚ್ಚರಾದಾಗ, ಯಾತ್ರಾ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಪಠಣ ಮಾಡಬೇಕು. ಅಂಥವನಿಗೆ ಯಾವುದೇ ಭಯವಿಲ್ಲ. ರಾಜದ್ವಾರೆ ಗಹ್ವರೇಚ ಭಯಂ ನಾಸ್ತಿ ಕದಾಚನ. ರಾಜದ್ವಾರೆ, ರಾಜ ಕಾರ್ಯ ಮಾಡ್ಲಿಕ್ಕೆ ಹೋದಾಗ, ದ್ವಾರ ಅಂದರೆ ರಾಜನ ಅರಮನೆಯ ಪ್ರವೇಶ ದ್ವಾರ, ಅಂದರೆ ನಿರ್ದಿಷ್ಟವಾಗಿ ಪ್ರವೇಶ ದ್ವಾರ ಅಂತಲೇ ಅರ್ಥ ಅಲ್ಲ. ರಾಜನ ಕಾರ್ಯ ಯಾವುದೇ ಮಾಡ್ಲಿಕ್ಕೆ ಹೊರಟಾಗ, ರಾಜನಿಂದ ಅನುಕೂಲ ಬಂದು ಒದಗಿದಾಗ, ರಾಜನಿಂದ ಅನಾನುಕೂಲ ಬಂದು ಒದಗಿದಾಗ, ಅವೆಲ್ಲ ಸಂದರ್ಭದಲ್ಲಿ ಈ ಮನುಷ್ಯ ಈ ಸ್ತೋತ್ರದಿಂದ ರಕ್ಷಣೆಯನ್ನು ಪಡ್ಕೋತಾನೆ. ಓಂ ನಮೋ ಹನುಮತೆ ಸರ್ವಗ್ರಹಾನ್ ಭೂತ ಭವಿಷ್ಯದ್ ವರ್ತಮಾನಾನ್ ಸಮೀಪಸ್ಥಾನ್ ಸರ್ವಕಾಲ ದುಷ್ಟ ಬುದ್ಧೀನ್ ಉಚ್ಚಾಟಯ. ಹೀಗೆ ಹನುಮಂತನ ಪ್ರಾರ್ಥನೆ ಮಾಡಬೇಕು. ಭೂತಕಾಲದ, ಭವಿಷ್ಯತ್ ಕಾಲದ, ವರ್ತಮಾನ ಕಾಲದ ಸಮೀಪದಲ್ಲಿರುವಂಥ, ದೂರ ಇರುವಂಥ ಎಲ್ಲ ಥರದ ಸರ್ವಗ್ರಹಗಳನ್ನು, ದುಷ್ಟ ಗ್ರಹಗಳನ್ನು, ದುಷ್ಟ ಶಕ್ತಿಗಳನ್ನು ನೀನು ಹೊಡೆದು ಓಡಿಸು. ಈ ಹನುಮತ್ ಕವಚ ಮಂತ್ರಕ್ಕೆ ರಾಮಚಂದ್ರನೇ ಋಷಿ, ಹನುಮಂತನೇ ಇದರ ದೇವತೆ, ಅನುಷ್ಠುಪ್ ಇದರ ಛಂದಸ್ಸು, ಮಾರುತಾತ್ಮಜ ಅಂತ ಇದ್ರ ಬೀಜ, ಅಂಜನೀ ಸೂನುದಿತಿ ಶಕ್ತಿ, ಲಕ್ಷ್ಮಣ ಪ್ರಾಣದಾತ ಅಂತ ಇದ್ರ ಕೀಲಕ, ರಾಮದೂತಾಯ ಅನ್ನೋದಕ್ಕೆ ಅಸ್ತ್ರ. ಅಥ ಧ್ಯಾನಂ ಧ್ಯಾಯೇದ್ ಬಾಲ ದಿವಾಕರ ದ್ಯುತಿನಿಭಂ ದೇವಾರಿ ದರ್ಪಾಪಹಂ ದೇವೇಂದ್ರ ಪ್ರಮುಖಂ ಪ್ರಶಸ್ತ ಯಶಸಂ ದೇದೀಪ್ಯಮಾನಂ ರುಚ ಸುಗ್ರೀವಾದಿ ಸಮಸ್ತ ವಾನರಯುತಂ ಸುವ್ಯಕ್ತ ತತ್ವಪ್ರಿಯಂ ಸಂರಕ್ತಾರುಣ ಲೋಚನಂ ಪವನಜಂ ಪೀತಾಂಬರಾಲಂಕೃತಂ
ಉದ್ಯನ್ಮಾರ್ತಂಡ ಕೋಟಿ ಪ್ರಕಟ ರುಚಿಯುತಂ ಚಾರು ವೀರಾಸನಸ್ಥಂ. ವೀರಾಸನದಲ್ಲಿ ಕೂತ್ಕೊಂಡು ಆತ ಭಕ್ತರ ರಕ್ಷಣೆಗಾಗಿ ಸಿದ್ಧನಾಗಿದ್ದಾನೆ. ಭಕ್ತಾನಾಮಿಷ್ಟದಂ ತಂ ಪ್ರಣತ ಮುನಿಜನಂ ವೇದನಾದ ಪ್ರಮೋದಂ. ವೇದನಾದ ಪ್ರಮೋದ ಅಂತ ಅನ್ನೋದಕ್ಕೆ ಇರುವಂಥ ಮತ್ತೊಂದು ವಿಶೇಷಣ. ವೈದಿಕ ಮಂತ್ರಗಳಿಂದ ಭಗವಂತನನ್ನು ಆತ ಸ್ತೋತ್ರ ಮಾಡ್ತಿರ್ತಾನೆ. ವಜ್ರಾಂಗಂ ಪಿಂಗಕೇಶಾಢ್ಯಂ ಸ್ವರ್ಣಕುಂಡಲ ಮಂಡಿತಂ ನಿಗೂಢ ಮುಪಸಂಗಮ್ಯ ಪಾರಾವಾರ ಪರಾಕ್ರಮಂ ಸ್ಫಟಿಕಾಭಂ ಸ್ವರ್ಣಕಾಂತಿಂ ದ್ವಿಭುಜಂ ಚ ಕೃತಾಂಜಲಿಂ ಕುಂಡಲದ್ವಯ ಸಂಶೋಭಿ ಮುಖಾಂಬೋಜಂ ಹರಿಂ ಭಜೆ ಸವ್ಯಹಸ್ತೆ ಗದಾಯುಕ್ತಂ ವಾಮಹಸ್ತೆ ಕಮಂಡಲಂ. ಇದು ಹನುಮಂತನ ಒಂದು ವಿಶಿಷ್ಟವಾದಂತಹ ರೂಪ. ಸವ್ಯಹಸ್ತೆ ಗದಾಯುಕ್ತಂ, ಆತನ ಬಲಗೈಯಲ್ಲಿ ಗದೆ ಇದೆ, ಎಡಗೈಯಲ್ಲಿ ಕಮಂಡಲವಿದೆ. ಉದ್ದದಕ್ಷಿಣ ದೋರ್ದಂಡಂ ಹನುಮಂತಂ ವಿಚಿಂತಯೇತ್. ಆ ಗದೆ ಹಿಡಿದಂಥ ಬಲಭುಜ ಏನಿದೆ ಅದನ್ನ ಆತ ಎತ್ತಿ ಹಿಡಿದಿದ್ದಾನೆ. ಅಥ ಮಂತ್ರ ಓಂ ನಮೋ ಹನುಮತೆ ಶೋಭಿತಾನನಾಯ ಯಶೋಲಂಕೃತಾಯ ಅಂಜನೀಗರ್ಭಸಂಭೂತಾಯ ಅನ್ನುವಂಥದ್ದು ಆತನ ಸುದೀರ್ಘವಾದಂಥ ಮಂತ್ರ. ಅದು ಈ ರಾಮರಕ್ಷಾ ಮಂತ್ರ ಹೇಗಿದೆ ಅದು ನಮ್ಮನ್ನ ವಿವಿಧ ಸಂದರ್ಭದಲ್ಲಿ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದು, ಅದರಂತೆ ಹನುಮಂತನು ಕೂಡ ನಮ್ಮನ್ನ ವಿವಿಧ ಸಂದರ್ಭಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಕಾಪಾಡಲಿ ಅಂತ ಕೇಳಿಕೊಂಡದ್ದಿದೆ. ಹನುಮಂತ ನಮ್ಮನ್ನು ಪೂರ್ವ ದಿಕ್ಕಿನಲ್ಲಿ, ಪವನಾತ್ಮಜ ದಕ್ಷಿಣ ದಿಕ್ಕಿನಲ್ಲಿ, ರಕ್ಷೋಘ್ನ ಅಂದರೆ ರಾಕ್ಷಸರ ನಾಶ ಮಾಡುವವನು ಪಶ್ಚಿಮ ದಿಕ್ಕಿನಲ್ಲಿ, ಸಾಗರವನ್ನು ದಾಟಿದವನು ಉತ್ತರ ದಿಕ್ಕಿನಲ್ಲಿ, ಹೀಗೆ ಈ ಎಲ್ಲ ದಿಕ್ಕುಗಳಲ್ಲಿ ಕೂಡ ನಮ್ಮನ್ನು ಕಾಪಾಡಲಿ. ದಕ್ಷಿಣದಲ್ಲಿ ಪವನಾತ್ಮಜ, ಪಶ್ಚಿಮ ದಿಕ್ಕಿನಲ್ಲಿ ರಕ್ಷೋಘ್ನ ಮತ್ತು ಉತ್ತರ ದಿಕ್ಕಿನಲ್ಲಿ ಕೇಸರಿ ಪ್ರಿಯನಂದನ. ಅಧಸ್ತು ವಿಷ್ಣು ಭಕ್ತಸ್ತು ಪಾತು ಮಧ್ಯಂ ಚ ಪಾವನಿಹಿ. ಕೆಳಭಾಗದಲ್ಲಿ ನಾವು ಇರುವಂಥ ಪ್ರದೇಶದ ಕೆಳಭಾಗದಲ್ಲಿ ನಮಗೆ ಬರುವಂಥ ಆಪತ್ತುಗಳಿಂದ ವಿಷ್ಣು ಭಕ್ತನಾದ ಹನುಮಂತ ನಮಗೆ ಪರಿಹಾರ ಮಾಡಲಿ. ಮಧ್ಯಂ ಚ ಪಾವನಿಹಿ ಲಂಕಾ ವಿದಾಹಕಃ ಪಾತು ಸರ್ವಾಪದ್ಧೋ ನಿರಂತರಂ. ಲಂಕೆಯನ್ನು ಸುಟ್ಟಾಕಿದಂಥ ಹನುಮಂತ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಲಿ. ನಮ್ಮ ತಲೆಯನ್ನ ವಾಯುನಂದನ ಕಾಪಾಡಲಿ. ಬಾಲ ಅಂದ್ರೆ ಹಣೆ, ಅದನ್ನು ಮಹಾವೀರನಾದಂಥ ಹನುಮಂತ ಕಾಪಾಡಲಿ. ನೇತ್ರೇ ಛಾಯಾಪಹಾರಿ, ಕಣ್ಗಳನ್ನ ಆ ಛಾಯಾರೂಪದಲ್ಲಿ ಬಂದಂತಹ ರಾಕ್ಷಸಿಯನ್ನು ಸಂಹಾರ ಮಾಡಿದಂಥ ಹನುಮಂತ ಕಾಪಾಡಲಿ. ಕಪೋಲಗಳನ್ನ, ಕರ್ಣಮೂಲಗಳನ್ನ ಶ್ರೀರಾಮ ಕಿಂಕರನಾದಂಥ ಹನುಮಂತ ಕಾಪಾಡಲಿ. ಅಂಜನಿ ಸೂನು ಅನಿಸ್ಕೊಂಡಿರುವಂಥ ಹನುಮಂತ ನಾಸಿಕೆಯ ಅಂದ್ರೆ ಮೂಗಿನ ತುದಿಯನ್ನ ಕಾಪಾಡಲಿ. ಪಾತು ವಕ್ತ್ರಂ ಹರೀಶ್ವರ, ಮುಖವನ್ನ ಹರೀಶ್ವರ ಅಂದ್ರೆ ಕಪಿಗಳಿಗೆ ಅಧಿಪತಿಯಾದಂಥ ಹನುಮಂತ ಕಾಪಾಡಲಿ. ರುದ್ರನಿಗೆ ಪ್ರೀತಿ ಪಾತ್ರನಾದ ಹನುಮಂತ ನಮ್ಮ ಮಾತುಗಳನ್ನು ಕಾಪಾಡಲಿ. ಪಿಂಗಲಲೋಚನ ನಮ್ಮ ಜಿಹ್ವೆಯನ್ನು ಕಾಪಾಡಲಿ. ಪಾತು ದೇವ ಫಾಲ್ಗುಣಿಷ್ಟಂ ಚಿಬುಕಂ ದೈತ್ಯ ದರ್ಪ. ಚಿಬುಕ ಅಂತಂದ್ರೆ ಗದ್ದ, ಅದನ್ನ ದೈತ್ಯರ ದರ್ಪವನ್ನು ಅಪಹಾರ ಮಾಡಿದ ಹನುಮಂತ ಕಾಪಾಡಲಿ. ಕಂಠವನ್ನ ದೈತ್ಯಾರಿ, ದೇವತೆಗಳ ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಹನುಮಂತ ನಮ್ಮ ಹೆಗಲುಗಳನ್ನು ಕಾಪಾಡಲಿ. ಭುಜಗಳನ್ನ, ತೋಳುಗಳನ್ನ ಮಹಾ ತೇಜಸ್ ಅನಿಸ್ಕೊಂಡಿರುವಂಥ ಹನುಮಂತ ಕಾಪಾಡಲಿ. ಕೈಗಳನ್ನ ಚರಣಾಯುಧ, ಆತನಿಗೆ ಕಾಲೇ ಆಯುಧ, ಹಾಗೆ ಚರಣಾಯುಧ ಅನಿಸ್ಕೊಂಡಿರುವಂಥ ಹನುಮಂತ ನಮ್ಮ ಕೈಗಳನ್ನು ಕಾಪಾಡಲಿ. ನಖಾನ್ ನಖಾಯುಧ, ಆತನಿಗೆ ಖಡ್ಗ, ಗದೆ ಮೊದಲಾದಂಥ ಯಾವುದೇ ಆಯುಧಗಳ ಅವಶ್ಯಕತೆ ಇರ್ತಿರಲಿಲ್ಲ. ಉಗುರುಗಳೇ ಆತನಿಗೆ ಆಯುಧ, ಆತ ನಮ್ಮ ಉಗುರುಗಳನ್ನು ಕಾಪಾಡಲಿ. ಕುಕ್ಷಿಯನ್ನ ಕಪೀಶ್ವರ ಕಾಪಾಡಲಿ. ವಕ್ಷಸ್ಸನ್ನ ಮುದ್ರಾಪಹಾರಿ, ರಾಮನ ಮುದ್ರೆಯನ್ನ ತೆಗೆದುಕೊಂಡು ಹೋಗಿ ಸೀತೆಗೆ ಮುಟ್ಟಿಸಿದಂಥ ಹನುಮಂತ ಕಾಪಾಡಲಿ. ನಮ್ಮ ಪಕ್ಕೆಲುಬುಗಳನ್ನು ಭುಜಾಯುಧರಾದಂಥ ಹನುಮಂತ ಕಾಪಾಡಲಿ. ಲಂಕಾಭಂಜನಾದಂಥ ಹನುಮಂತ ನಮ್ಮನ್ನ ಹಿಂಭಾಗದಲ್ಲಿ ಕಾಪಾಡಲಿ. ನಾಭಿಯನ್ನ ರಾಮದೂತ, ಕಟಿಯನ್ನ ಅನಿಲಾತ್ಮಜ, ಗುಷ್ಯವನ್ನ ಮಹಾಪ್ರಾಜ್ಞ, ಲಿಂಗವನ್ನ ಶಿವಪ್ರಿಯ, ತೊಡೆಗಳನ್ನ ಲಂಕಾ ಪ್ರಾಸಾದ ಭಂಜನ, ಮೊಣಕಾಲುಗಳನ್ನ ಕಪಿಶ್ರೇಷ್ಠ, ಗುಲ್ಫ ಅಂತ ಕಾಲಿನ ಹರಡುಗಳನ್ನ ಮಹಾಭರಣ ಅಂತ ಹನುಮಂತ ಕಾಪಾಡಲಿ. ಅಚಲೋದ್ಧಾರಕ, ಸಂಜೀವನಿ ಪರ್ವತವನ್ನು ಎತ್ತಿದಂಥ ಹನುಮಂತ ನಮ್ಮ ಪಾದಗಳನ್ನ ಕಾಪಾಡಲಿ. ಸರ್ವಾಂಗಾನಿ ಮಹಾಶೂರ ಪಾತು ರೋಮಾಣಿ ಚಾತ್ಮವಿತ್. ಆತ್ಮವಿತ್, ಆತ್ಮತತ್ವಜ್ಞಾನಾದಂತಹ ಹನುಮಂತ ನಮ್ಮ ಪ್ರತಿಯೊಂದು ರೋಮವನ್ನು ಕೂಡ ಕಾಪಾಡಲಿ. ಹೀಗೆ ಹನುಮತ್ ಕವಚವನ್ನು ಯಾರು ಪಠನ ಮಾಡ್ತಾರೆ ಆತ ಈ ಜಗತ್ತಿನಲ್ಲಿ ಭೋಗವನ್ನ ಮತ್ತೆ ಮುಕ್ತಿಯನ್ನು ಕೂಡ ಪಡ್ಕೊಳ್ತಾನೆ. 3 ಹೊತ್ತು ಇದನ್ನ ಪಠನ ಮಾಡಬೇಕು. ಮಧ್ಯರಾತ್ರಿ ಜಲೇ ಸ್ಥಿತ್ವ ಸಪ್ತವಾರಂ ಪಠೇದ್ಯದಿ. ಇದರ ಸಿದ್ಧಿ ಏನಾಗಬೇಕಂತಿದ್ರೆ ಮಧ್ಯರಾತ್ರಿ ಹೊತ್ತಿನಲ್ಲಿ ನೀರಿನಲ್ಲಿ ನಿಂತ್ಕೊಂಡು 7 ಬಾರಿ ಅದನ್ನ
ಪಠಣ ಮಾಡಬೇಕು. ಹಾಗೆ ಮಾಡಿದರೆ ಅವನಿಗೆ ಸಿದ್ಧಿ ಕರಗತ ಆಗ್ತದೆ. ಕ್ಷಯರೋಗ, ಅಪಸ್ಮಾರ ರೋಗ, ಕುಷ್ಠ ಮೊದಲಾದಂಥ ರೋಗಗಳಿದ್ದರೆ, ಉಳಿದ ತಾಪತ್ರಯಗಳಿದ್ದರೆ ಎಲ್ಲವನ್ನು ಕೂಡ ಆತ ಪರಿಹಾರ ಮಾಡ್ಕೊಳ್ಬಹುದು. ಅಶ್ವತ್ಥದ ಮೂಲದಲ್ಲಿ ನಿಂತ್ಕೊಳ್ಬೇಕು, ಅಶ್ವತ್ಥದ ಗಿಡ ಕೆಳಗೆ ನಿಂತ್ಕೊಳ್ಬೇಕು. ಅರ್ಕವಾರೆ, ಅದು ಭಾನುವಾರ ಆಗಿರಬೇಕು. ನಿಂತ್ಕೊಂಡು ಈ ಸ್ತೋತ್ರವನ್ನು ಪಠಣ ಮಾಡಿದರೆ ಕೊನೆಯಿಲ್ಲದಂಥ ಸಂಪತ್ತನ್ನು ಗೆಲ್ತಾನೆ, ಯುದ್ಧದಲ್ಲಿ ಗೆಲ್ತಾನೆ. ಬುದ್ಧಿ, ಬಲ, ಕಾರ್ಯದಲ್ಲಿ ಸಿದ್ಧಿ, ಧೈರ್ಯ, ಮತ್ತು ನಿರ್ಭಯತ್ವ, ಆರೋಗ್ಯ, ದೇಹದಾರ್ಢ್ಯ ಮತ್ತು ವಾಕ್ಪಾಟವ, ಇದನ್ನೆಲ್ಲವನ್ನು ಹನುಮಂತನ ಸ್ಮರಣೆಯಿಂದ ಮನುಷ್ಯ ಪಡ್ಕೊಳ್ತಾನೆ. ವೈರಿಗಳ ಮಾರಣ, ಎಲ್ಲ ಸಂಪತ್ತುಗಳ ಪ್ರಾಪ್ತಿ, ದುಃಖದ ಪರಿಹಾರ, ಇದೆಲ್ಲವೂ ಈ ಹನುಮಂತನ ಸ್ತೋತ್ರದ ಪಾರಾಯಣದಿಂದ ಸಾಧ್ಯ. ಇದನ್ನು ಬರೆದು ಮತ್ತೊಬ್ಬರಿಗೆ ದಾನ ಮಾಡುವವನು ಅಥವಾ ಅದನ್ನು ಪೂಜೆ ಮಾಡುವವನು ಎಲ್ಲ ಥರದ ವಿಜಯವನ್ನು ಪಡ್ಕೊಳ್ತಾನೆ. ಮತ್ತು ಅದನ್ನು ತಾಮ್ರದ ಮೊದಲಾದ ತಗಡುಗಳಲ್ಲಿ ಬರೆದು ಅದನ್ನು ತಾಯತದ ರೂಪದಲ್ಲಿ ಧಾರಣೆ ಮಾಡುವಂಥವನು ಕೂಡ ಎಲ್ಲ ಥರದ ಸಿದ್ಧಿಯನ್ನು ಪಡ್ಕೊಳ್ತಾನೆ. ಧಾನ್ವಿಂದೋಶ್ಚರಣಾರವಿಂದ ಯುಗಲಂ ಕೌಪೀನ ಮೌಂಜೀಧರಂ ಕಾಂಚಿ ಶ್ರೋಣಿಧರಂ ದುಕೂಲವಸನಂ ಯಜ್ಞೋಪವೀತಾಸನಂ. ಇದು ಹನುಮಂತನ ಒಂದು ವಿಶಿಷ್ಟವಾದಂಥ ಸ್ವರೂಪದ ವರ್ಣನೆ. ಧಾನ್ವಿಂದೋ ಚರಣಾರಯುಂದ ಯುಗಲಂ, ಆತ ತನ್ನ ದೀರ್ಘಾಕಾರದ ಶರೀರವನ್ನು ತೋರಿಸಿದರೆ, ಸಮುದ್ರವನ್ನು ದಾಟಬೇಕಾದ್ರೆ ತನ್ನ ಶರೀರವನ್ನು ಆತ ಬೆಳೆಸ್ಕೊಂಡಿದ್ದಲ್ಲ, ದೀರ್ಘಾಕಾರವಾಗಿ ಆತ ಬೆಳೆಸ್ಕೊಂಡಿದ್ದಲ್ಲ, ಆಗ ಸೂರ್ಯ ಮತ್ತು ಚಂದ್ರರು ಆತನ ಕಾಲುಗಳಲ್ಲೇ ಇದ್ದರು. ಅಂದರೆ ಸೂರ್ಯ ಚಂದ್ರನ ಮಂಡಲವನ್ನು ಮೀರಿ ಆತ ಬೆಳೆದಿದ್ದ. ಅಷ್ಟು ದೀರ್ಘವಾದಂಥ ಶರೀರ ಇದ್ದವನು. ಕೌಪೀನ ಮೌಂಜೀಧರಂ, ಆತ ಬ್ರಹ್ಮಚಾರಿ ಆದ್ದರಿಂದ ಬ್ರಹ್ಮಚಾರಿಯ ವೇಷಕ್ಕನುಗುಣವಾಗಿ ಕೌಪೀನವನ್ನು, ಲಂಗೋಟಿಯನ್ನು ಮಾತ್ರ ಧಾರಣೆ ಮಾಡಿರ್ತಾನೆ. ಮೌಂಜಿ ಅಂದರೆ ಅದರ ಮೇಲೆ ಹುಲ್ಲಿನ ಒಂದು ಉಡಿದಾರ, ಅದನ್ನು ಧಾರಣೆ ಮಾಡಿರ್ತಾನೆ. ಕಾಂಚಿ ಶ್ರೇಣಿಧರಂ, ದೇವತೋತ್ತಮನಾದ್ದರಿಂದ ಆ ಹುಲ್ಲಿನ ಉಡಿದಾರದ ಮೇಲೆ ಮತ್ತೊಂದು ಬಂಗಾರದ ಉಡಿದಾರವನ್ನು ಕೂಡ ಧಾರಣೆ ಮಾಡಿರ್ತಾನೆ. ದುಕೂಲ ವಸನಂ, ಕೌಪಿನ ಜೊತೆಗೇನೆ ಒಂದು ರೇಷ್ಮೆ ವಸ್ತ್ರವೂ ಕೂಡ ಆತನ ಮೈ ಮೇಲಿದೆ. ಯಜ್ಞೋಪವೀತವಿದೆ ಮತ್ತು ಕೃಷ್ಣಾಜನ ಇದೆ. ಕೈಯಲ್ಲಿ ಪುಸ್ತಕ ಇದೆ. ಇದೊಂದು ಪ್ರತ್ಯೇಕವಾದ ರೂಪ. ವಿಲಸದ್ ಧಾರಾವಲಿಂ ಕುಂಡಲಂ, ಹಾರ, ಕುಂಡಲ ಇತ್ಯಾದಿಗಳನ್ನು ಆತ ಧಾರಣೆ ಮಾಡಿದ್ದಾನೆ. ವಜ್ರಾಂಗಂ ಪಿಂಗನೇತ್ರಂ ಕನಕಮಯ ಲಸತ್ ಕುಂಡಲ ಅಕ್ರಾಂತಗಂಡಂ ದಂಭೋಲಿ ಸ್ತಂಭಸಾರಂ ಪ್ರಹರಣ ಸುವಶೀಭೂತ ರಕ್ಷೋಧಿನಾಥಂ. ಹೀಗೆ ವಜ್ರಾಂಗನಾದಂಥ ಪಿಂಗನೇತ್ರನಾದಂಥವನು. ಅವನ ಕಣ್ಗಳು ಉಳಿದವ್ರ ಕಣ್ಣಿನಂತೆ ಬಿಳಿ ಬಣ್ಣದ್ದಿಲ್ಲ, ಕೆಂಬಣ್ಣದ ಹಳದಿ ಬಣ್ಣದ, ನಸು ಹಳದಿ ಬಣ್ಣದ ಕೈಗಳು ಆತನಿಗೆ. ವಾಮೆ ಕರೆ ವೈರಿಭಿಧಂ ವಹಂತಂ ಶೈಲಂ ಪರಂ ಶೃಂಖಲ ಹಾರಕಂಠಂ. ಆತ ತನ್ನ ಎದೆ ಮೇಲೆ ಹಾರವನ್ನು ಧಾರಣೆ ಮಾಡಿದ್ದಾನೆ. ಎಡಗೈಯಲ್ಲಿ ಬೃಹದಾಕಾರದ ಒಂದು ಪರ್ವತವನ್ನು ಎತ್ತಿದ್ದಾನೆ. ಸಂಜೀವಿನಿ ಪರ್ವತ ಆಗಿರಬಹುದು, ಅಥವಾ ಯುದ್ಧದಲ್ಲಿ ಆ ಶತ್ರುಗಳ ಮೇಲೆ ಆ ಪರ್ವತವನ್ನೇ ಎತ್ತಿ ಹಾಕಿ ಅವ್ರನ್ನ ಸಂಹಾರ ಮಾಡ್ತಿದ್ನಲ್ಲ, ಅಂಥ ಪರ್ವತವೂ ಕೂಡ ಆಗಿರಬಹುದು. ಸುಪರ್ಣವರ್ಣಂ ಭಜೆ ಜರತ್ಕುಂಡಲ ಮಾಂಜನೇಯಂ ಪದ್ಮರಾಗ ಮಣಿಕುಂಡಲತ್ವಚ ಪಾಟಲೀಕೃತ ಕಪೋಲ ಮಂಡಲಂ ದಿವ್ಯದೇಹ ಕದಲೀವನಾಂತರೆ ಭಾವಯಾಮಿ ಪವಮಾನನಂದನಂ. ಆತ ರಾಮನ ಅವತಾರ ಪರಿಸಮಾಪ್ತಿಯಾದ ಬಳಿಕ ಕಿಂಪುರುಷ ಖಂಡದಲ್ಲಿ, ಕಿಂಪುರುಷ ಖಂಡ ಅಂತ ಒಂದು ಪ್ರದೇಶ, ಅಲ್ಲಿ ಬಾಳೆ ಗಿಡಗಳ ನಡುವೆ, ಬಾಳೆಯ ತೋಟದ ನಡುವೆ ಕುಳಿತುಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಿರ್ತಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ರಾಮನ ಕೀರ್ತನೆ ಎಲ್ಲೆಲ್ಲಿ ನಡೆದಿರ್ತದೋ ಅಲ್ಲೆಲ್ಲ ಆತ ಕೃತಮಸ್ತಕಾಂಜಲಿಂ. ಹನುಮಂತ ಅಲ್ಲಿ ಬಂದು ತನ್ನ ತಲೆಯ ಮೇಲೆ ಕೈ ಮುಗಿದು ರಾಮನ ಕೀರ್ತನೆಯನ್ನು ಆಲಿಸ್ತಾನೆ. ಬಾಷ್ಪವಾರಿ ಪರಿಪೂರ್ಣ ಲೋಚನಂ, ರಾಮನ ಕಥೆಯನ್ನು ಕೇಳಿ ಆತನಿಗೆ ಆನಂದೋದ್ರೇಕದಿಂದ ಆತನ ಕಣ್ಗಳಲ್ಲಿ ನೀರು ಸುರಿತಾ ಇರ್ತವೆ. ವಿವಾದೆ ದಿವ್ಯಕಾಲೇ ಚ ದ್ಯೂತೆ ರಾಜಕುಲೇರಣೆ ದಶವಾರಂ ಪಟೇದ್ರಾತ್ರೋ ಮಿತಾಹಾರೋ ಜಿತೇಂದ್ರಿಯ. ಈ ಸ್ತೋತ್ರ ಏನಿದೆ
ಇದನ್ನು ಯಾವಾಗ ಪಠನ ಮಾಡಬೇಕು ಅಂದರೆ ವಿವಾದೆ, ಯಾವುದಾದ್ರೂ ಕಲಹ ಬಂದಾಗ, ಜನಸಾಮಾನ್ಯರ ಜೊತೆ ವಿವಾದ ಬಂದಾಗ, ದಿವ್ಯ ಕಾಲೆ ಯಾವುದಾದ್ರೂ ಶಪಥವನ್ನು ಮಾಡಿದಾಗ, ನಮ್ಮ ಆತ್ಮಶುದ್ಧಿಗಾಗಿ ಅಗ್ನಿ ದಿವ್ಯ ಅಂತ ಸೀತೆ ಮಾಡಿದ್ಲಲ್ಲ ಅಂಥದನ್ನು ದಿವ್ಯ ಅಂತ ಕರೀತಾರೆ. ನಮ್ಮ ಶುದ್ಧಿಯನ್ನು, ನಮ್ಮ ನಿರ್ದೋಷತ್ವವನ್ನು ಜನರಿಗೆ ಸಮಾಜಕ್ಕೆ ತೋರಿಸುವಂಥ ಪ್ರಸಂಗ ಬಂದಾಗ, ಜೂಜಾಟ ಆಡುವಂಥ ಪ್ರಸಂಗ ಬಂದಾಗ, ಅಂದರೆ ಅದ್ರಲ್ಲಿ ಸಿಕ್ಕಾಕೊಂಡಾಗ ಅಂತ ಅರ್ಥ. ರಾಜಕುಲೆ, ರಾಜರನ್ನು ಎದುರಿಸುವಂಥ ಪ್ರಸಂಗ ಬಂದಾಗ, ರಣೆ ಯುದ್ಧದಲ್ಲಿ 10 ಬಾರಿ ಅದನ್ನು ಪಠಣ ಮಾಡಿದವನು ಮಿತಾಹಾರನಾಗಿ ಜಿತೇಂದ್ರಿಯನಾಗಿ 10 ಬಾರಿ ಪಠಣ ಮಾಡಬೇಕು. ಆತ ಭೂತೇ ಪ್ರೇತೆ ಮಹಾದುರ್ಗೆ ಅರಣ್ಯ ಸಾಗರ ಸಂಪ್ಲವೇ, ಭೂತ ಪ್ರೇತಗಳ ಪೀಡೆ ಬಂದಾಗ, ಅರಣ್ಯದಲ್ಲಿ ದೊಡ್ಡ ಸಂಕಷ್ಟದ ಸಂದರ್ಭ ಬಂದಾಗ, ಸಾಗರದಲ್ಲಿ ಪ್ರಕ್ಷೋಭೆ ಉಂಟಾದಾಗ, ಸಿಂಹ ಹುಲಿಗಳಿಂದ ಭಯ ಬಂದಾಗ, ಶಸ್ತ್ರಾಸ್ತ್ರ ಪಾತನೆ, ಯಾವುದಾದ್ರೂ ಆಯುಧಗಳಿಂದ ಭಯವನ್ನು ಎದುರಿಸುವಂಥ ಪ್ರಸಂಗ ನಮಗೆ ಬಂದಾಗ, ಬಂಧನ ಬಂದಾಗ, ಕಾರಾಗೃಹದಲ್ಲಿ ಹೋಗಿರುವಂಥ ಪ್ರಸಂಗ ಬಂದಾಗ, ಕೋಪೆ ಸ್ತಂಭೆ ವನ್ಹಿ ಚಕ್ರೆ ಕ್ಷೇತ್ರೇ ಘೋರೆ ಸುಧಾರಣೆ, ಯಾರದಾದ್ರೂ ಕೋಪವನ್ನು ಎದುರಿಸುವಂಥ ಪ್ರಸಂಗ ಬಂದಾಗ, ನಮಗಿಂತ ಬಲಿಷ್ಠರಾದಂಥವರ ಕೋಪವನ್ನು ಎದುರಿಸುವಂತ ಬಂದಾಗ, ಸ್ತಂಭೆ ಅಗ್ನಿಯಲ್ಲಿ ನಾವು ಸಿಕ್ಕೊಳ್ಳುವಂಥ ಪ್ರಸಂಗ ಬಂದಾಗ, ನಮ್ಮ ಶರೀರಕ್ಕೆ ಯಾವುದೇ ಶಕ್ತಿ ಇಲ್ಲದೆ ಶರೀರವೆಲ್ಲ ಸ್ತಬ್ಧ ಆಗಿ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಅಸಮರ್ಥವಾದಾಗ ಇದಕ್ಕೆ ಸ್ತಂಭ ಅಂತ ಕರೀತಾರೆ. ವನ್ನಿ ಚಕ್ರ ಅಂದರೆ ಬೆಂಕಿಯ ನಡುವೆ ಸಿಕ್ಕಿಬಿದ್ದಾಗ, ಕ್ಷೇತ್ರ ಘೋರೆ ಸುಧಾರಣೆ, ಭಯಂಕರವಾದಂಥ ಪ್ರದೇಶದಲ್ಲಿ ಸಿಕ್ಕಿಬಿದ್ದಾಗ, ಶೋಕೆ ಮಹಾರಣೆ ಚೈವ ಬ್ರಹ್ಮಗ್ರಹ ನಿವಾರಣಂ, ಬ್ರಹ್ಮ ಪಿಶಾಚ ಮೊದಲಾದಂಥ ಪಿಶಾಚಿಗಳ ಪೀಡೆಯೂ ಕೂಡ ಇದರಿಂದ ಪರಿಹಾರ ಆಗ್ತದೆ. ಇದನ್ನು ಭೂರ್ಜ ಪತ್ರದಲ್ಲಿ, ಭೂರ್ಜ ಅಂತ ಒಂದು ವೃಕ್ಷ, ಅದರ ತೊಗಟೆ ಮೇಲೆ ಇದನ್ನು ಬರೀಬೇಕು, ಅಥವಾ ಬಟ್ಟೆ ಮೇಲೆ ಬರೀಬಹುದು. ರಕ್ತೆ ಕ್ಷೋಮೇವ ತಾಲಪತ್ರಕ್ಕೆ, ಕೆಂಬಣ್ಣದ ರೇಷ್ಮೆ ವಸ್ತ್ರದ ಮೇಲೆ ಇದನ್ನು ಬರೀಬಹುದು, ಅಥವಾ ತಾಲಪತ್ರ ತಾಳೆ ಗರಿಯ ಮೇಲೆ ಕೂಡ ಇದನ್ನು ಬರೀಬಹುದು. ತ್ರಿಗಂಧಿನಾವ ಮಶ್ಯಾವ, ತ್ರಿಗಂಧಿ ಅಂತ ಒಂದು ಗಿಡದ ರಸ ಇದ್ದಿರಬೇಕು, ಅದರಿಂದ ಅಥವಾ ಯಾವುದಾದ್ರೂ ಮಸಿಯಿಂದ ಇದನ್ನು ಬರೀಬೇಕು ಆ ಹಿಂದೆ ಹೇಳಿದ ವಸ್ತುಗಳ ಮೇಲೆ ಬರೆದು ಅದನ್ನು ಧಾರಣೆ ಮಾಡಬೇಕು. ತಾಯತ ಇತ್ಯಾದಿ ರೂಪಗಳಲ್ಲಿ ಅದನ್ನು ಧಾರಣೆ ಮಾಡಬೇಕು. ಗೋಪಿತಃ ಸರ್ವತಃ ಶುಭಂ ಕರೆ ಕಟ್ಯಾಂ ಬಾಹುಮೂಲೆ ಕಂಠೆ ಶಿರಸಿ ಧಾರಿತಂ, ಕೈಗಳಲ್ಲಿ ಮುಂಗೈಯಲ್ಲಿ ಧಾರಣೆ ಮಾಡ್ಬೋದು, ಸೊಂಟಕ್ಕೆ ಧಾರಣೆ ಮಾಡ್ಬೋದು, ಬಾಹುಮೂಲೆ ಇಲ್ಲಿ ಧಾರಣೆ ಮಾಡ್ಬೋದು, ಅಥವಾ ಕಂಠದಲ್ಲಿ ಅಥವಾ ತಲೆಯ ಮೇಲೆ ಇದನ್ನು ಧಾರಣೆ ಮಾಡಿದರೆ ಎಲ್ಲ ಥರದ ಕಾಮಗಳನ್ನು ಕೂಡ ಆತ ಪಡ್ಕೊಳ್ತಾನೆ. ಎಲ್ಲಿಯಾದರೂ ಪರಸ್ಥಳಕ್ಕೆ ಹೋಗುವಂಥ ಪ್ರಸಂಗ ಬಂದಾಗ ಆ ಹನುಮಂತನಿಗೆ ನಮಸ್ಕಾರ ಮಾಡಬೇಕು. ಪ್ರಸ್ಥಾನಂತ ಕರಿಷ್ಯಾಮಿ, ಪ್ರಸ್ಥಾನಕ್ಕೆ ಬೇರೆ ಪ್ರದೇಶಕ್ಕೆ ಹೋಗೋನಿದ್ದೇನೆ, ನನಗೆ ಸಿದ್ಧಿ ಸಿಗಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡಬೇಕು. ಹೀಗೆ ಹೇಳಿ ಗ್ರಾಮಕ್ಕೆ, ದೇಶಕ್ಕೆ, ತೀರ್ಥಾಂತರಕ್ಕೆ, ಯುದ್ಧ ಭೂಮಿಗೆ ಹೋದರೆ ಆತ ಕ್ಷೇಮದಿಂದ ಮರಳಿ ಬರ್ತಾನೆ, ಯಾವುದೇ ಆಪತ್ತಿಲ್ಲದೆ. ಪ್ರಮುದಿತ ವರಚಿತ್ತ ರಾಮಣಸ್ಯಾನುಜೋಹಿ ರಘುವರ ಪದಪದ್ಮಂ ವಂದಯಾಮಾಸ ಭೂಜಃ ಕುಲಸಹಿತ ಕೃತಾರ್ಥ ಶರ್ಮದಂ ಮನ್ಯಮಾನಃ. ರಾಮ ಹೀಗೆ ಆ ಹನುಮಂತನ ಕವಚವನ್ನು ವಿಭೀಷಣನಿಗೆ ಉಪದೇಶ ಮಾಡಿದ ಮೇಲೆ ಹನುಮಂತ ಅದನ್ನು ಸ್ವೀಕಾರ ಮಾಡಿ, ವಿಭೀಷಣ ಅದನ್ನು ಸ್ವೀಕಾರ ಮಾಡಿ ರಾಮನಿಗೆ ನಮಸ್ಕಾರ ಮಾಡಿದ. ತಂ ವೇದಶಾಸ್ತ್ರ ಪರಿನಿಷ್ಠಿತ ಸಿದ್ಧ ಬುದ್ಧಿಂ ಶರ್ಮಪ್ರದಂ ಸುರಮುನೀಂದ್ರ ನುತಂ ಕಪೀಂದ್ರಂ ಕೃಷ್ಣತ್ವಜಂ ಕನಕಪಿಂಗ ಜಟಾಕಲಾಪಂ ವ್ಯಾಸಂ ನಮಾಮಿ ಶಿರಸಾ ತಿಲಕಂ ಮುನೀನಾಂ. ಹೀಗೆ ಪ್ರಾತಃ ಕಾಲದಲ್ಲಿ ಎದ್ದು ಈ ಕವಚವನ್ನು ಪಠನ ಮಾಡಿದರೆ ಆಯುಸ್ಸು, ಆರೋಗ್ಯ, ಸಂತಾನ ಇತ್ಯಾದಿ ಎಲ್ಲ ಥರದ ಫಲಗಳನ್ನು ಕೂಡ ಪಡ್ಕೊಳ್ತಾನೆ. ಹೀಗೆ ಶಿವನ ಮೂಲಕ ಪಾರ್ವತಿಗೆ ಈ ಹನುಮತ್ ಕವಚ ತಿಳಿದು ಬಂದಿತ್ತು. ಅದನ್ನು ನಾನು ನಿನಗೂ ಕೂಡ ಹೇಳಿದೆ ಅಂತ ಆ ಗುರುಗಳು ತನ್ನ ಶಿಷ್ಯನಿಗೆ ಆ ಕಥೆಯನ್ನು ಹೇಳಿದರು. ಇದಾನೇಂ ರಾಮಕವಚಂ ಶೃಣು ಶಿಷ್ಯ ಪ್ರಬೋಧಾನಿತೆ, ಹನುಮಂತನ ಕವಚವನ್ನು ಮತ್ತು ರಾಮಕವಚವನ್ನು ಕೂಡ ಪಠನ ಮಾಡಬೇಕು ಅಂತ ನಾನು ನಿನಗೆ ಹೇಳಿದೆ. ಇಲ್ಲಿ ತನಕ ಹೇಳಿದ ಹನುಮಂತ ಕವಚ ಆಯಿತು. ರಾಮಕವಚದ ಬಗ್ಗೆ, ಅದರ ಮಹತ್ವದ ಬಗ್ಗೆ ಈಗ ಹೇಳ್ತೇನೆ ಕೇಳು ಅಂದ್ರೆ ಆ ಗುರುಗಳು. ಇದು ಸುತೀಕ್ಷ್ಣ ಮತ್ತು ಅಗಸ್ತ್ಯ ಅನ್ನುವಂಥ ಇಬ್ಬರು ಋಷಿಗಳ ಸಂವಾದ ರೂಪದಲ್ಲಿದ್ದದ್ದು. ಸುತೀಕ್ಷ್ಣ ತಮ್ಮ, ಅಗಸ್ತ್ಯ ಅವನ ಅಣ್ಣ. ಅಗಸ್ತ್ಯನಿಗೆ ಸುತೀಕ್ಷ್ಣ ಋಷಿ ಬಂದು ನಮಸ್ಕಾರ ಮಾಡಿದ. ರಾಮನಿಗೆ
ಪ್ರೀತಿಕರ ಆಗುವಂಥ ಯಾವುದಾದ್ರೂ ಸ್ತೋತ್ರವನ್ನಿದ್ರೆ ಹೇಳು. ಗುರೋತ್ತಮ ವದಸ್ವಾದ್ಯ ಸ್ತೋತ್ರಂ ರಾಮಸ್ಯ ಪಾವನಂ. ಆಗ ಅಗಸ್ತ್ಯರು ರಾಮಕವಚವನ್ನು ಹೇಳ್ತೇನೆ, ಇದು ಸರ್ವಕಾಮಪ್ರದಾಯಕವಾದಂಥ ಸ್ತೋತ್ರ. ಇದು ಅದ್ವೈತಾನಂದ ಚೈತನ್ಯ ಶುದ್ಧ ಸತ್ವೈಕ ಲಕ್ಷಣ ಬಹಿರಂತ ಸ್ತುತೀಕ್ಷ್ಣಾತ್ರ ರಾಮಚಂದ್ರ ಪ್ರಕಾಶತೆ. ರಾಮಚಂದ್ರ ಅನ್ನುವಂಥವನು ಈತ ಅದ್ವೈತ ಆನಂದ ಶುದ್ಧ ಚೈತನ್ಯ ಸ್ವರೂಪನಾದವನು. ಈ ಜಗತ್ತಿನಲ್ಲಿ ಪ್ರಧಾನವಾದಂಥ ತತ್ವ ಅಂತ ಅವನೊಬ್ಬನೇ. ಆತ ನಮ್ಮ ಒಳಗೆ ಹೊರಗೆ ಎಲ್ಲ ಕಡೆ ಪ್ರಕಾಶಮಾನನಾಗಿದ್ದಾನೆ. ಅವನಿಗೆ ರಾಮ ಅಂತ ಹೆಸರು ಯಾಕೆಂದ್ರೆ ತತ್ವವಿದ್ಯಾರ್ಥಿನೋ ನಿತ್ಯಂ ರಮತೆ ಚಿತ್ಸುಕಾತ್ಮನಿ. ತತ್ವವಿದ್ಯಾರ್ಥಿನ, ತತ್ವವನ್ನು ಯಾರು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಅಥವಾ ತತ್ವಜ್ಞಾನಿಗಳು, ಇವರಿಬ್ಬರು ಚಿತ್ಸ್ವರೂಪನಾದಂತಹ ಈ ರಾಮನಲ್ಲಿ ತಮ್ಮ ಮನಸ್ಸನ್ನ ಇಟ್ಟಿರ್ತಾರೆ. ಅವನಲ್ಲಿ ಮಗ್ನವಾಗಿಟ್ಕೊಂಡು ತಾವು ಸಂತೋಷ ಪಡ್ತಾರೆ. ರಮತೆ ಅಂದರೆ ರಮ ಕ್ರೀಡಾಯಾಮ ಅಂತ ಸಂತೋಷ ಪಡೋದು, ಎಲ್ಲ ಥರದ ದುಃಖಗಳನ್ನು ಕಳೆದುಕೊಂಡು ಸಂತುಷ್ಟಿ ಚಿತ್ತನಾಗಿರೋದು ಅಂತ ಅರ್ಥ. ಅದಕ್ಕಾಗಿ ಇವನಲ್ಲಿ ಅವರು ತಮ್ಮ ಮನಸ್ಸನ್ನಿಟ್ಟು ಸಂತೋಷ ಪಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ರಾಮ ಅಂತ ಹೆಸರು. ಜಯ ರಾಮೇತಿ ಎನ್ನಾಮ ಕೀರ್ತಯನ್ನಭಿವರ್ಣಯೇತ್ ಸರ್ವಪಾಪೈರ್ವಿನಿರ್ಮುಕ್ತೋ ಯಾತಿ ವಿಷ್ಣು ಪರಂ ಪದಂ. ಈ ರಾಮನ ನಾಮ ಏನಿದೆ ಇದನ್ನು ಯಾರು ನಿತ್ಯ ಪಠನ ಮಾಡ್ತಿರ್ತಾನೆ ಆತ ಬ್ರಹ್ಮಭಾವ ಮಾಪ್ನೋತ್ಯ ಸಂಶಯಂ. ಈ ಭೂಲೋಕದಲ್ಲಿ ಜೀವಿಸಿದ್ದು ಮರಣಾನಂತರ ಸ್ವಯಂ ಬ್ರಹ್ಮನ ಸ್ಥಿತಿಯನ್ನು ಪಡ್ಕೊಳ್ತಾನೆ. ಇದು ರಾಮಕವಚ. ಅದಕ್ಕೆ ಅಗಸ್ತ್ಯನ ಋಷಿ ಮನುಷ್ಠುಪ್ಪದರ ಛಂದಸ್ಸು. ಸೀತಾಲಕ್ಷಣೋಪೇತನ ಅಂತ ರಾಮನೇ ಇದಕ್ಕೆ ದೇವತೆ. ಅಥ ಧ್ಯಾನಂ ಪ್ರವಕ್ಷ್ಯಾಮಿ ಸರ್ವಾಭೀಷ್ಟ ಫಲಪ್ರದಂ ನೀರಜೀಮೂತ ಸಂಕಾಶಂ ವಿದ್ಯುದ್ವರ್ಣಾಂಬರಾವೃತಂ ಕೋಮಲಾಂಗಂ ವಿಶಾಲಾಕ್ಷಂ ಯುವಾನಂ ಅತಿ ಸುಂದರಂ ಸೀತಾ ಸೌಮಿತ್ರ್ಯ ಸಹಿತಂ ಜಟಾಮುಕುಟ ಮಂಡಿತಂ. ಹೀಗೆ ರಾಮನನ್ನು ಸ್ತೋತ್ರ ಮಾಡಿ ಯಾರು ತಮ್ಮ ಕಾರ್ಯಗಳಲ್ಲಿ ತೊಡಗುತ್ತಾರೆ ಅವರು ಎಲ್ಲಾ ಥರದ ಸಿದ್ಧಿಗಳನ್ನು ಕೂಡ ಪಡ್ಕೊಳ್ತಾರೆ. ಸುಗ್ರೀವಾದ್ಯೈರ್ ಮಹಾವೀರೈ ಶೈಲವೃಕ್ಷ ಕರೋದ್ಯತೈ ವೇಗಾತ್ ಕರಾಲ ಹುಂಕಾರೈ ಭುಕ್ಭುಕ್ಕಾರೈ ಮಹಾರವೈ. ರಾಮ ನಡುವೆ ಇದ್ದಾನೆ, ಆತನ ಸುತ್ತಮುತ್ತಲು ಲಕ್ಷ್ಮಣ ಸುಗ್ರೀವ ಮೊದಲಾದವರೆಲ್ಲರೂ ಕೂಡ ಇದ್ದಾರೆ. ಇದ್ದು ಆತನ ಸೇವೆಯನ್ನು ಮಾಡ್ತಿದ್ದಾರೆ. ರಾಮ ನಮ್ಮನ್ನ ಎಲ್ಲ ದಿಕ್ಕುಗಳಲ್ಲೂ ಕಾಪಾಡಲಿ ಅಂತ ಹೀಗೆ ಆ ಕವಚವನ್ನು ಪಠನ ಮಾಡಬೇಕು. ಶ್ರೀರಾಮ ಪಾತುಮೇ ಮೂರ್ಧಿ, ನನ್ನ ತಲೆಯನ್ನು ರಾಮ ಕಾಪಾಡಲಿ. ರಘುವಂಶಜನಾದಂಥ ರಾಮ ನನ್ನ ಪೂರ್ವ ದಿಕ್ಕಿನಲ್ಲಿ ನನ್ನನ್ನು ಕಾಪಾಡಲಿ, ದಕ್ಷಿಣದಲ್ಲಿ ನನ್ನನ್ನು ರಘುವರ ಕಾಪಾಡಲಿ, ಪಶ್ಚಿಮ ದಿಕ್ಕಿನಲ್ಲಿ ಪಾವನ ಅಂತ ಹೆಸರುಕೊಂಡಿರುವಂಥ ರಾಮ ಕಾಪಾಡಲಿ, ಉತ್ತರ ದಿಕ್ಕಿನಲ್ಲಿ ರಘುಪತಿ ಕಾಪಾಡಲಿ, ಹಣೆಯನ್ನು ದಶರಥಾತ್ಮಜ ಕಾಪಾಡಲಿ, ಹುಬ್ಬುಗಳನ್ನು ದೂರ್ವಾದಲ ಶ್ಯಾಮ, ಈ ಹುಲ್ಲುಗರಿಕೆಯ ನೀಲವರ್ಣ ಏನಿರ್ತದೆ ಆ ನೀಲವರ್ಣಕ್ಕೆ ಸಮಾನವಾದಂಥ ಕಾಂತಿ ಇದ್ದಂಥ ಹನುಮಂತ ಅಂತ ರಾಮ ನನ್ನ ಹುಬ್ಬುಗಳನ್ನು ಕಾಪಾಡಲಿ. ತಯೋರ್ಮಧ್ಯೆ ಜನಾರ್ದನ, ಹುಬ್ಬುಗಳ ನಡುವೆ ಜನಾರ್ದನ ನನ್ನನ್ನು ಕಾಪಾಡಲಿ. ಕಿವಿಗಳನ್ನು ರಾಜೇಂದ್ರ ಕಾಪಾಡಲಿ, ಕಣ್ಗಳನ್ನು ರಾಜೀವಲೋಚನ ಕಾಪಾಡಲಿ, ಮೂಗನ್ನು ರಾಜರ್ಷಿ ಕಾಪಾಡಲಿ, ನನ್ನ ಕಪೋಲಗಳನ್ನು ಜಾನಕೀಪತಿ ಕಾಪಾಡಲಿ, ಕರ್ಣಮೂಲ ಕಿವಿಗಳ ಬುಡಭಾಗವನ್ನು ಖರಧ್ವಂಸಿ ಅನ್ನುವಂಥ ರಾಮ ಕಾಪಾಡಲಿ, ಹಣೆಯನ್ನು ರಘುವಲ್ಲಭ ಕಾಪಾಡಲಿ, ನನ್ನ ನಾಲಿಗೆಯನ್ನು ವಾಕ್ಪತಿಯನ್ನು ಅನ್ನುವಂಥ ರಾಮ ಕಾಪಾಡಲಿ, ರಘುತ್ತಮ ನನ್ನ ಎರಡೂ ಹಲ್ಲುಗಳ ಸಾಲುಗಳನ್ನು ಕಾಪಾಡಲಿ, ತುಟಿಗಳನ್ನು ರಾಮಚಂದ್ರ, ಮುಖವನ್ನು ಪರಾತ್ಪರ, ಜಗದ್ವಂದಿನಾಂಥ ರಾಮ ಕಂಠವನ್ನು, ರಾವಣಾಂತಕನಾಂಥ ರಾಮ ನನ್ನ ಹೆಗಲುಗಳನ್ನು, ನನ್ನ ಎದೆಯನ್ನು ಕಾಕುತ್ತಾ ಹರಿ ಅನಿಸ್ಕೊಂಡಿರುವಂಥ ರಾಮ ನನ್ನ ಹೃದಯವನ್ನು, ಸರ್ವಾಣ್ಯಂಗುಲಿ ಪರ್ವಾಣಿ ಹತ್ತೋಮೇ ರಾಕ್ಷಸಾಂತಕ, ರಾಕ್ಷಸಾಂತಕ ಅನಿಸ್ಕೊಂಡಿರುವಂಥ ರಾಮ ನನ್ನ ಎಲ್ಲ ಅಂಗುಲಿ ಪರ್ವಗಳನ್ನು, ಈ ಬೆರಳುಗಳ ಗಿಣ್ಣುಗಳು ಅಂತ ಏನಂತಾರೆ ಅವುಗಳನ್ನ ಕಾಪಾಡಲಿ, ನನ್ನ ಸೊಂಟವನ್ನು ಲಕ್ಷ್ಮೀಶ ಅನಿಸ್ಕೊಂಡಿರುವಂಥ ರಾಮ ಕಾಪಾಡಲಿ, ಹೊಕ್ಕಳನ್ನು ರಘುನಾಯಕ, ಕಟಿಯನ್ನು ಕೌಸಲ್ಯ, ಹಿಂಭಾಗವನ್ನು ದುರ್ಗತಿನಾಶನ, ಗುಷ್ಯಂ ಪಾತು ಋಷಿಕೇಶ ಸಕ್ಷಿಣಿ ಸತ್ಯವಿಕ್ರಮ, ಉರು ಶಾರ್ಗಧರ ಪಾತು
ತೊಡೆಗಳನ್ನು ಶಾರ್ಂಗಧರ ಕಾಪಾಡಲಿ, ಮೊಣಕಾಲುಗಳನ್ನು ಹನುಮತ್ ಪ್ರಿಯ, ಆ ಮೊಣಕಾಲಿನ ಕೆಳಭಾಗವನ್ನು ಜಗದ್ವ್ಯಾಪಿ, ತಾಟಕಾಂತ ಅನಿಸ್ಕೊಂಡಿರುವಂಥ ರಾಮ ನನ್ನ ಪಾದಗಳನ್ನು ಕಾಪಾಡಲಿ, ಸರ್ವಾಂಗವನ್ನು ವಿಷ್ಣು ಅನಿಸ್ಕೊಂಡಿರುವಂಥ ರಾಮ ಕಾಪಾಡಲಿ, ಜ್ಞಾನೇಂದ್ರಿಯಗಳನ್ನು ಮತ್ತು ಪ್ರಾಣಗಳನ್ನು ಮಧುಸೂದನ ಕಾಪಾಡಲಿ, ಶಬ್ದ ರೂಪ ಸ್ಪರ್ಶ ಗಂಧ ಮೊದಲಾದಂಥ 5 ವಿಷಯಗಳೇನಿವೆ ಅವುಗಳನ್ನು ರಾಮಭದ್ರ ಕಾಪಾಡಲಿ, ದ್ವಿಪದಾದೀನಿ ಭೂತಾನಿ ಮತ್ಸಂಬಂಧೀನಿ ಯಾನಿ ಚ, ನನ್ನ ಸುತ್ತಮುತ್ತಲಿರುವಂಥ ಪಶು ಪಕ್ಷಿ ಪ್ರಾಣಿ ಮೊದಲಾದಂಥ ನನ್ನವಾದಂಥ ಯಾವ್ಯಾವ ಸಂಪತ್ತಿವೆ ಅವನ್ನೆಲ್ಲವನ್ನೂ ಕೂಡ ಜಾಮದಗ್ನಿಯನ ಅಂದರೆ ಪರಶುರಾಮನ ದರ್ಪವನ್ನು ಪರಿಹಾರ ಮಾಡಿದಂಥ ರಾಮ ಕಾಪಾಡಲಿ, ವಾಕ್ ಮೊದಲಾದಂಥ ಇಂದ್ರಿಯಗಳನ್ನು ಲಕ್ಷ್ಮಣನ ಅಣ್ಣನಾದಂಥ ರಾಮ ಕಾಪಾಡಲಿ, ಸುಗ್ರೀವನಿಗೆ ರಾಜ್ಯವನ್ನು ಕೊಟ್ಟಂಥ ರಾಮ ನನ್ನ ರೋಮಕೂಪಗಳನ್ನು ಕಾಪಾಡಲಿ, ವಾಂಗ್ ಮನೋಬುದ್ಧಿ ಅಹಂಕಾರೈ ಜ್ಞಾನ ಅಜ್ಞಾನ ಕೃತಾನಿ ಚ ಜನ್ಮಾಂತರೇ ಕೃತಾನಿ ಪಾಪಾನಿ ವಿವಿಧಾನಿ ಚ ತಾನಿ ಸರ್ವಾಣಿ ದಗ್ಧ್ವಾಶು ಹರಕೋದಂಡ ಖಂಡನಃ. ನಾನು ತಿಳಿದಾಗಲಿ ತಿಳಿಯದೇ ಇದ್ದಾಗಲಿ ಯಾವ್ಯಾವ ಪಾಪಗಳನ್ನು ಮಾಡಿರ್ತೇನೆ ನನ್ನ ವಾಣಿಯ ಮೂಲಕ, ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ, ಅಹಂಕಾರದ ಮೂಲಕ ಅವನ್ನೆಲ್ಲವನ್ನು ಕೂಡ ರಾಮ ಕಾಪಾಡಲಿ. ಹೀಗೆ ಸುತೀಕ್ಷ್ಣನೆ ಇದು ಬಹಳ ರಹಸ್ಯವಾದಂಥ ಸ್ತೋತ್ರ. ಯಾರು ಇದನ್ನು ಪಠಣ ಮಾಡ್ತಾರೋ ಅವರು ಎಲ್ಲ ಥರದ ಪಾಪಗಳನ್ನು ಕೂಡ ಕಳ್ಕೋತಾರೆ. ಹೀಗೆ ಅಗಸ್ತ್ಯರು ಆ ಸುತೀಕ್ಷ್ಣನಿಗೆ ಆ ಕಥೆಯನ್ನು ಹೇಳಿದರು. ಗುರುಗಳು ಕೂಡ ರಾಮದಾಸರು ಅನ್ನುವಂಥ ಗುರುಗಳು ಕೂಡ ತನ್ನ ಶಿಷ್ಯನಿಗೆ ಆ ಕಥೆಯನ್ನು ಹೇಳಿ ಮುಗಿಸಿದರು. ಹನುಮತ್ ಕವಚವನ್ನು ಮತ್ತು ರಾಮ ಕವಚವನ್ನು ಎರಡನ್ನೂ ಕೂಡ ಪಠಣ ಮಾಡಬೇಕು. ಮೊದಲು ಹನುಮತ್ ಕವಚವನ್ನು ಪಠಣ ಮಾಡಬೇಕು, ಆಮೇಲೆ ಸೀತಾ ಕವಚವನ್ನು, ಆಮೇಲೆ ರಾಮ ಕವಚವನ್ನು ಪಠಣ ಮಾಡಬೇಕು. ಆಗ ಆ ಶಿಷ್ಯ ಕೇಳಿದ, ಆ ಸೀತಾ ಕವಚ ಅಂತ ಒಂದು ಹೇಳಿದ್ರಿ ಈಗ ಮತ್ತೊಂದಾಗಿ, ಆ ಸೀತಾ ಕವಚವನ್ನು ಕೂಡ ನನಗೆ ಸ್ಮರಣೆ ಮಾಡಿಸಿರಿ. ಆ ಮನೋಹರ ಕಾಂಡದ 14ನೇ ಸರ್ಗದಲ್ಲಿ ಆ ಸೀತಾ ಕವಚದ ಬಗ್ಗೆ ಕೂಡ ಹೀಗೆ ವರ್ಣನೆ ಇದೆ. ಗುರುಗಳು ಮತ್ತು ಶಿಷ್ಯರ ನಡುವೆ ಆ ಸಂವಾದ ನಡೆದಿತ್ತು. ಗುರು ಆ ಶಿಷ್ಯ ಕೇಳಿದ ಗುರುವನ್ನ, ಅದರಂತೆ ಅಗಸ್ತ್ಯ ಸುತೀಕ್ಷ್ಣರ ನಡುವೆ ಸಂವಾದ ನಡೆದಾಗ ಸುತೀಕ್ಷ್ಣನು ಕೂಡ ತನ್ನ ಅಣ್ಣನನ್ನು ಕೇಳಿದ, ಆ ಸೀತೆಯ ಕವಚವನ್ನು ನನಗೆ ಸ್ಮರಣೆ ಮಾಡ್ತೀರಿ ಅಂತ. ಈ ಸೀತಾ ಕವಚ ಸ್ತೋತ್ರಕ್ಕೆ ಅಗಸ್ತ್ಯನೇ ಋಷಿ, ಸೀತೆಯೇ ದೇವತೆ, ಅನುಷ್ಠುಪ್ ಛಂದಸ್ಸು, ಶ್ರೀರಾಮ ಅನ್ನೋ ಒಂದು ಬೀಜ, ಜನಕಜ ಅಂತಿದ್ರು ಶಕ್ತಿ, ಸೀತಾಂ ಕಮಲಪತ್ರಾಕ್ಷೀಂ ವಿದ್ಯುತ್ ಪುಂಜ ಸಮಪ್ರಭಾಂ ದಿಭುಜಾಂ ಸುಕುಮಾರಾಂಗೀಂ ಪೀತ ಕೌಶೇಯ ವಾಸಿನೀಂ ಸಿಂಹಾಸನೆ ರಾಮಚಂದ್ರ ವಾಮಭಾಗ ಸ್ಥಿತಾಂಬರಾಂ ನಾನಾಲಂಕಾರ ಸಂಯುಕ್ತಾಂ ಕುಂಡಲದ್ವೇಧಾರಿಣೀಂ ಅಂತದರ ಧ್ಯಾನ ಇದೆ. ಸೀಮಂತೆ ರವಿಚಂದ್ರಾಭ್ಯಾಂ ನಿಖಿಲೇ ತಿಲಕೇನ ಚ, ಅವಳು ತನ್ನ ಬೈತಿಲೆಯಲ್ಲಿ ಸೂರ್ಯ ಮತ್ತು ಚಂದ್ರರ ಸ್ವರೂಪವನ್ನು ಹೋಲುವಂಥ ಬಂಗಾರದ ಆಭರಣಗಳನ್ನು ಧರಿಸಿದ್ದಾಳೆ. ಮತ್ತು ನಿಟಿಲೇ ತಿಲಕೇನಚ, ಹಣೆಯ ಮೇಲೆ ತಿಲಕವನ್ನು ಧಾರಣೆ ಮಾಡಿದ್ದಾಳೆ. ಮಯೂರಾಭರಣೇನಾಪಿ ಘ್ರಾಣೇತಿ ಶೋಭಿತಾಂ ಶುಭಾಂ, ಮೂಗಿನಲ್ಲಿ ಅವಳಿಗಿರುವಂಥ ಮೂಗುತಿ ಅದು ನವಿಲಿನ ಆಕಾರವನ್ನು ಹೋಲುವಂಥದ್ದಾಗಿದೆ. ಸ್ಮಿತಾನನಾಂ ಗೌರವರ್ಣಾಂ ಮಂದಾರ ಕುಸುಮಾಂ ಕರೆ, 2 ಕೈಗಳಲ್ಲಿ, ಒಂದು ಕೈಯಲ್ಲಿ ಮಂದಾರ ಹೂವಿದೆ, ಮತ್ತೊಂದು ಕೈಯಲ್ಲಿ ಮಾತುಲುಂಗ ಅನ್ನುವಂಥ ಒಂದು ಫಲ ಇದೆ. ಅದು ಈ ನಿಂಬೆ ಜಾತಿದು ಸ್ವಲ್ಪ ದೊಡ್ಡ ಪ್ರಮಾಣದ ನಿಂಬೆ ಹಣ್ಣಿನ ಒಂದು ಫಲ ಇದ್ದಿರಬೇಕು. ರಮ್ಯಹಾಸಾಂಚ ಬಿಂಬೋಷ್ಠೀಂ ಚಂದ್ರವಾಹನ ಲೋಚನಾಂ ಅಂತ ಸೀತೆಯನ್ನು ಧ್ಯಾನ ಮಾಡಿ ಆ ಸೀತಾಕವಚವನ್ನು ಮುಂದೆ ಪಠನ ಮಾಡಬೇಕು. ಸೀತೆ ನಮ್ಮನ್ನು ಪೂರ್ವ ದಿಕ್ಕಿನಲ್ಲಿ ಕಾಪಾಡಲಿ, ದಕ್ಷಿಣದಲ್ಲಿ ಜಾನಕಿ ಕಾಪಾಡಲಿ, ಪಶ್ಚಿಮದಲ್ಲಿ ವೈದೇಹಿ, ಉತ್ತರ ದಿಕ್ಕಿನಲ್ಲಿ ಮೈಥಿಲಿ, ಕೆಳಗೆ ಮಾತುಲುಂಗಿ, ಅವಳಿಗೂ ಕೂಡ ಮಾತುಲುಂಗಿ ಅಂತಲೂ ಹೆಸರಿದೆ. ಮೇಲ್ದಿಕ್ಕಿನಲ್ಲಿ ಪದ್ಮಾಕ್ಷಜ, ಪದ್ಮಾಕ್ಷ ಅನ್ನುವ ರಾಜನ ಮಗಳಾಗಿ ಜನಿಸಿದ್ಲು ಹಿಂದೊಮ್ಮೆ, ಅವಳು ಕಾಪಾಡಲಿ. ಮಧ್ಯಭಾಗದಲ್ಲಿ ಭೂಮಿ ಪುತ್ರಿಯಾದಂಥ ಸೀತೆ, ಎಲ್ಲ ಕಡೆ ನಮ್ಮನ್ನ ರಮೆ ಅನಿಸಿಕೊಂಡಿರುವಂಥ ಸೀತೆ, ಸ್ಮಿತಾನಳಾದಂಥ ಮುಗುಳ್ನಗೆಯಿಂದ ಕೂಡಿದಂಥ ಸೀತೆ ನಮ್ಮ ತಲೆಯನ್ನ, ಹಣೆಯನ್ನ ಜನಕನ ಮಗಳಾದಂಥ ಸೀತೆ, ಹುಬ್ಬುಗಳ ಮಧ್ಯದಲ್ಲಿ ಪದ್ಮ ಅನಿಸ್ಕೊಂಡಿರುವಂಥ ಸೀತೆ, ನನ್ನ ಕಂಗಳನ್ನ ಮೃಗಾಕ್ಷಿ ಅನಿಸ್ಕೊಂಡಿರುವಂಥ ಜಿಂಕೆಗಳ ಕಣ್ಣಿನಂತೆ ಕಣ್ಣುಳ್ಳಂಥ ಸೀತೆ, ನಮ್ಮ ಕೆನ್ನೆಗಳನ್ನು ಮತ್ತು ಕಿವಿಯ ಬುಡಗಳನ್ನು ರಾಮವಲ್ಲಭ ಅನಿಸ್ಕೊಂಡಿರುವಂಥ ಸೀತೆ,
ಮೂಗಿನ ತುದಿಯನ್ನು ಸಾತ್ವಿಕಿ ಮತ್ತು ಮುಖವನ್ನು ರಾಜಸಿ ಎನಿಸ್ಕೊಂಡಿರುವಂಥ ಸೀತೆ. ಆ ಸೀತೆಗೆ ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ 3 ಸ್ವರೂಪಗಳಿತ್ತು ಅಂತ ಹಿಂದೆ ಬಂದಿತ್ತು. ಅದರಲ್ಲಿ ಮೂಗಿನ ತುದಿಯನ್ನು ಸಾತ್ವಿಕ ಸೀತೆ ಕಾಪಾಡಲಿ, ರಾಜಸಿ ಸೀತೆ ನಮ್ಮ ಮುಖವನ್ನು ಕಾಪಾಡಲಿ, ತಾಮಸಿ ಸೀತೆ ನಮ್ಮ ವಾಣಿಯನ್ನು ಕಾಪಾಡಲಿ, ಪತಿವ್ರತ ಅಂತ ಸೀತೆ ನಮ್ಮ ನಾಲಿಗೆಯನ್ನು, ಹಲ್ಲನ್ನು ಮಹಾಮಾಯ ಅನಿಸ್ಕೊಂಡಿರುವಂಥಳು, ಚಿಬುಕ ಅಂದರೆ ಗದ್ದ ಅದನ್ನು ಕನಕಪ್ರಭಾ ಅನಿಸ್ಕೊಂಡಿರುವಂಥ ಸೀತೆ ಕಾಪಾಡಲಿ, ಕಂಠವನ್ನು ಸೌಮ್ಯ ರೂಪ ಸೀತೆ ಕಾಪಾಡಲಿ, ಸ್ಕಂದವು ಪಾತು ಸುರಾಸ್ಥಿತ ಹೆಗಲುಗಳನ್ನು ದೇವತೆಗಳ ಪೂಜೆಯನ್ನು ಸ್ವೀಕಾರ ಮಾಡಿದಂಥ ಸೀತೆ ಕಾಪಾಡಲಿ, ಭುಜಗಳನ್ನು ವರಾರೋಹ ಮತ್ತು ಕೈಗಳನ್ನು ಕಂಕಣ ಮಂಡಿತ ತನ್ನ ಕೈಗಳಲ್ಲಿ ಕಂಕಣವನ್ನು ಅಲಂಕರಿಸಿಕೊಂಡಿರುವಂಥ ಸೀತೆ ನಮ್ಮ ಕೈಗಳನ್ನು ಕಾಪಾಡಲಿ, ನಖಗಳನ್ನು ರಕ್ತನಖ ಕಾಪಾಡಲಿ, ಹೊಟ್ಟೆಯನ್ನು ಲಘೂದರ ಕೃಶವಾದಂಥ ಉದರ ಉಳ್ಳಂಥ ಸೀತೆ ಕಾಪಾಡಲಿ, ನಮ್ಮ ಎದೆಯನ್ನು ರಾಮಪತ್ನಿ ಕಾಪಾಡಲಿ, ಪಕ್ಕೆಲುಬ್ಬಗಳನ್ನು ರಾವಣ ಮೋಹಿನಿ ರಾವಣನನ್ನು ಭ್ರಮೆಗೊಳಪಡಿಸಿ ಆತನ ಅಂತ್ಯಕ್ಕೆ ಕಾರಣರಾದಂಥ ಸೀತೆ ಕಾಪಾಡಲಿ, ಹಿಂಭಾಗದಲ್ಲಿ ವನ್ಹಿಗುಪ್ತ ಅಂದರೆ ವನ್ಹಿ ಅವಳನ್ನು ಕಾಪಾಡಿದ್ದ ಹಿಂದೊಂದು ಬಾರಿ ರಾವಣ ಅವಳನ್ನು ಅಪಹಾರ ಮಾಡಲಿಕ್ಕೆ ಬಂದಾಗ. ಹೀಗೆ ಆಕೆ ನಮ್ಮನ್ನೆಲ್ಲ ಕಡೆ ಕಾಪಾಡಲಿ. ನಾಭಿಯನ್ನು ದಿವ್ಯಪ್ರದ ಅಂದರೆ ದಿವ್ಯ ಅಂದರೆ ಆ ಅಗ್ನಿ ಪ್ರವೇಶದ ಮೂಲಕ ತನ್ನ ಪಾತಿವೃತ್ಯವನ್ನು ಸಾಬೀತುಪಡಿಸಿದವಳು. ರಾಕ್ಷಸ ಮೋಹಿನಿಯಾದ ಸೀತೆ ಕಟಿಯನ್ನು ಕಾಪಾಡಲಿ, ಗುಷ್ಯಂ ಪಾತು ರತ್ನಗುಪ್ತ, ಲಿಂಗಂ ಪಾತು ಹರಿಪ್ರಿಯ, ಉರು ರಕ್ಷತು ರಂಭೋರು ಜಾನುನಿ ಪ್ರಿಯಭಾಷಿಣಿ, ಜಂಘೆ ಪಾತು ಸದಾ ಸುಭ್ರೂಹು, ಗುಲ್ಫೌ ಚಾಮರವೀಜಿತ, ಪಾದವು ಲವಸುತಾ ಪಾತು ಪಾದಗಳನ್ನು ಲವನ ತಾಯಿಯಾದಂಥ ಸೀತೆ ಕಾಪಾಡಲಿ, ಅಂಗಾಂಗಗಳನ್ನು ಕುಶನ ತಾಯಿಯಾದಂಥ ಸೀತೆ ಕಾಪಾಡಲಿ, ಪಾದಗಳ ಬೆರಳುಗಳನ್ನು ನೂಪುರು ನಿಸ್ವನ ಕಾಲುಗಳಲ್ಲಿ ಆಕೆ ಗೆಜ್ಜೆಗಳನ್ನು ಧರಿಸಿದ್ದಾಳೆ. ಓಡಾಡುವಾಗ ಆ ಗೆಜ್ಜೆಗಳ ನಿನಾದ ಎಲ್ಲ ಕಡೆ ಪಸರಿಸ್ತಿದೆ. ರೋಮಗಳನ್ನು ಆಕೆ ಕಾಪಾಡಲಿ, ಪೀತಕೌಶೇಯ ವಾಸಿನಿಯಾದಂಥ ಸೀತೆ ನಮ್ಮನ್ನು ಕಾಪಾಡಲಿ, ಕಾಲರೂಪ ಅನಿಸ್ಕೊಂಡಿರುವಂಥ ಸೀತೆ ರಾತ್ರಿ ಕಾಪಾಡಲಿ, ಹಗಲುಗಳಲ್ಲಿ ದಾನ ಕಾರ್ಯಗಳಲ್ಲಿ ತತ್ಪರಳಾದ ಸೀತೆ ಕಾಪಾಡಲಿ, ಎಲ್ಲ ಕಾಲದಲ್ಲಿಯೂ ಕೂಡ ಮೂಲಕಾಸುರನನ್ನು ಸಂಹಾರ ಮಾಡಿದಂಥ ಸೀತೆ ನಮ್ಮನ್ನು ಕಾಪಾಡಲಿ. ಹೀಗೆ ಸುತೀಕ್ಷ್ಣೆ ಸೀತೆಯ ಕವಚವನ್ನು ನಿನಗೆ ಹೇಳಿದ್ದೇನೆ. ಬೆಳಗಾಗಿ ಎದ್ದು ಈ ಕವಚವನ್ನು ಪಠನ ಮಾಡಬೇಕು, ಜಾನಕಿಯನ್ನು ಪೂಜೆ ಮಾಡಬೇಕು. ಧನಾರ್ಥಿಯಾದವನು ಧನವನ್ನು, ಪುತ್ರಾರ್ಥಿಯಾದವನು ಪುತ್ರವನ್ನು, ಸ್ತ್ರೀಯನ್ನು ಅಪೇಕ್ಷೆ ಪಟ್ಟವನು ಸ್ತ್ರೀಯನ್ನು ಪಡೆದುಕೊಂಡು ಮದುವೆ ಆಗ್ತಾನೆ, ಸುಖಾರ್ಥಿ ಸೌಖ್ಯವನ್ನು ಪಡ್ಕೊಳ್ತಾನೆ. ಇದನ್ನು ಈ ಕವಚವನ್ನು 8 ಬಾರಿ ಪಠನ ಮಾಡಬೇಕು. 8 ಬ್ರಾಹ್ಮಣರಿಗೆ ಇದನ್ನು ಬರೆದು ದಾನ ಕೂಡ ಮಾಡಬೇಕು. ಸೀತಾ ಕವಚವನ್ನು ಪಠನ ಮಾಡಿ ಆಮೇಲೆ ರಾಮ ಕವಚವನ್ನು ಪಠನ ಮಾಡಬೇಕು. ಸೀತೆಯ ಕವಚವಿಲ್ಲದೆ ರಾಮ ಕವಚ ಪಠನ ಮಾಡಿದರೆ ಅದು ವ್ಯರ್ಥಾದೀಕುವ. ತಥಾ ವಿನಾ ಲಕ್ಷ್ಮಣಸ್ಯ ಕವಚೇನ ವೃಥಾ ಸ್ಮೃತಂ ತಸ್ಮಾತ್ ಸದಾ ನರೇರ್ಜಾಪ್ಯಂ ಕವಚಾನಾಂ ಚತುಷ್ಟಯಂ. ಲಕ್ಷ್ಮಣನ ಕವಚವನ್ನು ಕೂಡ ಇದೇ ಸಂದರ್ಭದಲ್ಲಿ ಪಠನ ಮಾಡಬೇಕು. ಮೊದಲು ವಾಯುಪುತ್ರಂದು ಹನುಮಂತನ ಕವಚ, ಆಮೇಲೆ ಲಕ್ಷ್ಮಣನ ಕವಚ, ಮುಂದೆ ಸೀತೆಯ ಕವಚ, ಆಮೇಲೆ ರಾಮನ ಕವಚವನ್ನು ಪಠನ ಮಾಡಬೇಕು. ಹೀಗೆ ನಾನು ನನಗೆ ಸೀತೆಯ ಕವಚವನ್ನು ಹೇಳಿದೆ. ಇನ್ನು ಮುಂದೆ ಸೀತೆಯ 100 ನಾಮಗಳನ್ನು ಹೇಳ್ತೇನೆ. ಅದನ್ನು ಶ್ರವಣ ಮಾಡುವಂದ್ರೆ ಅವರು ಅಗಸ್ತ್ಯರು. ಇದಕ್ಕೂ ಕೂಡ ಅಗಸ್ತ್ಯನ ಋಷಿ ಅನುಷ್ಠುಪ್ ಛಂದಸ್ಸಿದ್ರದು. ರಮಾ ಅಂತ ಬೀಜ, ಮಾತುಲುಂಗಿ ಅಂತಿದ್ರು ಶಕ್ತಿ. ವಾಮಾಂಗೆ ರಘುನಾಯಕಸ್ಯ ರುಚಿರೇ ಯಾ ಸಂಸ್ಥಿತ ಶೋಭನಾ, ಯಾ ವಿಪ್ರಾಧಿಪ ಯಾನ ರಮ್ಯತನಯ, ಯಾ ವಿಪ್ರಪಾಲಾನನ, ವಿದ್ಯುತ್ಪುಂಜ ವಿರಾಜಮಾನ ವಸನ, ಭಕ್ತಾರ್ಥಿ ಸಂಖಂಡನ, ಶ್ರೀಮದ್ ರಾಘವ ಪಾದ ಪದ್ಮ ಯುಗಲನ್ಯಸ್ತೇಕ್ಷಣ ಸಾಗುತ್ತು ಅಂತದರ ಧ್ಯಾನ ಇದೆ. ಸೀತಾ, ಜಾನಕಿ, ದೇವಿ, ವೈದೇಹಿ, ರಾಘವ ಪ್ರಿಯ, ರಮಾ, ಅವನಿಸುತ, ರಾಮ, ರಾಕ್ಷಸಾಂತ ಪ್ರಕಾರಿಣಿ, ರತ್ನಗುಪ್ತ, ಮಾತುಲುಂಗಿ, ಮೈಥಿಲಿ, ಭಕ್ತತೋಷದ, ಪದ್ಮಾಕ್ಷಜ, ಕಂಜನೇತ್ರ, ಸ್ಮಿತಾಸ್ಯ, ನೂಪುರಸ್ವನ, ವೈಕುಂಠನಿಲಯ, ಮಾಶ್ರೀರ್ ಮುಕ್ತಿದ, ಕಾಮಪೂರಣಿ, ನೃಪಾತ್ಮಜ, ಹೇಮವರ್ಣ, ಮೃದುಲಾಂಗಿ, ಸುಭಾಷಿಣಿ, ಕುಶಾಂಬಿಕಾ, ದಿವ್ಯದ ಚ, ಲವಮಾತಾ ಮನೋರಮ, ಹನುಮದ್ವಂದಿತ ಪದ, ಮುಗ್ಧ ಕೇಯೂರಧಾರಿಣಿ, ಅಶೋಕವನ ಮಧ್ಯಸ್ಥ, ರಾವಣಾದಿಕ ಮೋಹಿನಿ, ವಿಮಾನ ಸಂಸ್ಥಿತ, ಸುಭ್ರು ಸುಕೇಶಿ ರಶನಾನ್ವಿತ,
ರಜೋರೂಪ ಸತ್ವರೂಪ ತಾಮಸಿ ವನ್ಯವಾಸಿನಿ ಹೇಮ ಮೃಗಾಸಕ್ತ ಚಿತ್ತ. ಆ ಬಂಗಾರದ ಮಾಯಾಜಿಂಕೆ ಏನು ಬಂದಿತ್ತಲ್ಲ, ಆಕೆ ಹೇಮ ಮೃಗಾಸಕ್ತ ಚಿತ್ತ ಅಂತ ಆ ಹೆಸರಿನಿಂದ ಕರೆಸ್ಕೊಂಡಿದ್ದಾಳೆ. ವಾಲ್ಮೀಕಿ ಆಶ್ರಮ ವಾಸಿನಿ, ವಾಲ್ಮೀಕಿ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿದ್ದವಳು. ಪತಿವ್ರತ ಮಹಾಮಾಯ ಪೀತಕೌಶೇಯ ವಾಸಿನಿ ಮೃಗನೇತ್ರ ಚ ಬಿಂಬೋಷ್ಠಿ ಧನುರ್ವಿದ್ಯಾ ವಿಶಾರದ, ಧನುರ್ವಿದ್ಯೆಯಲ್ಲೂ ಕೂಡ ಅವಳು ಪಾರಂಗತಳು. ಸೌಮ್ಯ ರೂಪಳಾದವಳು, ದಶರಥನ ಸೊಸೆಯಾದವಳು. ಚಾಮರ ಬೀಜಿತ ಸುಮೇಧ ದುಹಿತ, ಜನಕನ ಪತ್ನಿ ಸುಮೇಧ ಅಂತ ಹೆಸರು. ಆನಂದರಾಮಾಯಣಕ್ಕನುಸಾರವಾಗಿ ಅವಳ ಮಗಳು. ದಿವ್ಯ ರೂಪ ತ್ರೈಲೋಕ್ಯ ಪಾಲಿನಿ ಅನ್ನಪೂರ್ಣ, ಅವಳಿಗೆ ಅನ್ನಪೂರ್ಣ ಅಂತ ಕೂಡ ಹೆಸರು. ಅನ್ನಪೂರ್ಣ ಮಹಾಲಕ್ಷ್ಮಿ ಧೀರ್ಲಜ್ಜಾ ಚ ಸರಸ್ವತಿ ಶಾಂತಿ ಪುಷ್ಟಿ ಕ್ಷಮಾ ಗೌರಿ ಪ್ರಭಾ ಅಯೋಧ್ಯ ನಿವಾಸಿನಿ. ವಸಂತ ಶೀತಲ ಅಂತ ಕೂಡ ಹೆಸರಿದೆ. ಗೌರಿ ಸ್ನಾನ ಸಂತುಷ್ಟ ಮಾನಸ, ರಾಮನಾಮ ಭದ್ರ ಸಂಸ್ಥಾ, ಹೇಮಕಂಕಣ ಮಂಡಿತ ಸುರಾರ್ಚಿತ ಧೃತಿ ಕಾಂತಿ, ಸುಮೇಧ ಸ್ಮೃತಿರ್ಮೇಧ ವಿಭಾವರಿ, ಲಘೂದರ ವರಾರೋಹ ಹೇಮಕಂಕಣ ಮಂಡಿತ, ದ್ವಿಜಪ್ರಜ್ಞಪ್ಪಿತ ನಿಜಭೂಷ, ರಾಘವತೋಷಿಣಿ ಶ್ರೀರಾಮ ಸೇವನರತ, ರತ್ನ ತಾಟಂಕಧಾರಿಣಿ, ರಾಮ ವಾಮಾಂಗ ಸಂಸ್ಥಾ ಚ ರಾಮಚಂದ್ರೈಕರಂಜನಿ, ಸರಯೂ ಜಲ ಸಂಕ್ರೀಡ ಕಾರಿಣಿ ರಾಮಮೋಹಿನಿ, ಸುವರ್ಣ ತುಲಿತ ಪುಣ್ಯಕೀರ್ತಿ ಕಲಾವತಿ, ಕಲಕಂಠ ಕಂಬುಕಂಠ ರಂಭೋರು ಗಜಗಾಮಿನಿ, ರಾಮಾರ್ಪಿತಮನ ರಾಮವಂದಿತ ರಾಮವಲ್ಲಭ, ಶ್ರೀರಾಮ ಪದಚಿಹ್ನಾಂಕ ರಾಮರಾಮೇತಿ ಭಾಷಿಣಿ, ರಾಮ ಪರ್ಯಂಕಶಯನ ರಾಮಾಂಗ್ರಿ ಕ್ಷಾಲಿನಿ ಅಂದರೆ ರಾಮನ ಪಾದಕ್ಕೆ ಅಭಿಷೇಕ ಮಾಡುವಂಥವಳು, ಕಾಮಧೇನ್ವನ್ನ ಸಂತುಷ್ಟ ಮಾತುಲುಂಗ ಕರೇಧೃತ, ದಿವ್ಯಚಂದನ ಸಂಸ್ಥಾ ಮೂಲಕಾಸುರ ಮರ್ದಿನಿ. ಹೀಗಿದು ಸೀತೆಯ 100 ನಾಮಗಳು, ಬಹಳ ಪುಣ್ಯಕರವಾದಂಥ ನಾಮಗಳಿವು. ಈ 108 ನಾಮಗಳನ್ನು ಯಾರು ಪಠನ ಮಾಡ್ತಾರೆ, ಜಪ ಮಾಡ್ತಾರೆ, ಅವರು ಎಲ್ಲ ಥರದ ಸದ್ಗತಿಯನ್ನು ಕೂಡ ಪಡ್ಕೊಳ್ತಾರೆ. ಅನೇಕ ಸ್ತೋತ್ರಗಳಿವೆ, ಅವರಿಂದಲೂ ಪುಣ್ಯ ಇದೆ, ಅವುಗಳಿಗೂ ಶ್ರೇಷ್ಠತೆ ಇದೆ. ಆದರೆ ಈ ಸ್ತೋತ್ರಕ್ಕೆ ಸಮಾನವಾದಂಥ ಸ್ತೋತ್ರ ಈ ಜಗತ್ತಿನಲ್ಲಿ ಯಾವುದು ಕೂಡ ಇಲ್ಲ. ಅಷ್ಟು ಮಹತ್ವ ಈ ಸ್ತೋತ್ರಕ್ಕಿದೆ. ಹೀಗೆ ಆ ಸೀತೆಯ ಅಷ್ಟೋತ್ತರ ಶತವನ್ನು ನಿನಗೆ ಹೇಳಿದೆ. ಬೆಳಗಾಗಿ ಎದ್ದು ಇದನ್ನು ಪಠನ ಮಾಡಬೇಕು. ಸೀತೆಯ ಪೂಜೆ ಮಾಡುವಾಗಲೂ ಕೂಡ ಇದನ್ನು ಪಠನ ಮಾಡಬೇಕು. ಯಾನಿ ಸಂಪದ್ಯತೆ ಶಿಷ್ಯ ತಾನೇ ಸಮ್ಯಕ್ ವದಾಮ್ಯಹಂ ನಾರೀಭಿಸ್ತು ಸದಾ ಕಾರ್ಯಂ ಸೀತಾಯ ಸೃಷ್ಟಿ ಹೇತವೇ. ವಸಂತ ಶೀತಲ ಗೌರಿ ಸ್ಥಾನ ಅಂತ ಅದು ಹಿಂದೆ ಒಂದು ಬಾರಿ ಬಂತಲ್ಲ, ಚೈತ್ರ ಶುಕ್ಲ ಪಕ್ಷದ ತೃತೀಯದಿಂದ ಚೈತ್ರ ಶುಕ್ಲ ಪಕ್ಷದ ವೈಶಾಖ ಶುಕ್ಲ ಪಕ್ಷದ ತೃತೀಯ ತನಕ ಇದನ್ನು ಶೀತಲಾ ಗೌರಿ ಸ್ಥಾನ ಅಂತ ಕರೀತಾರೆ. ಸ್ತ್ರೀಯರಿಗೆ ಬಹಳ ಯಶಸ್ಕರವಾದಂಥ ಶ್ರೇಯಸ್ಕರವಾದಂಥ ವ್ರತ ಇದೆ. ಅಂಥ ವ್ರತಗಳನ್ನು ಸ್ತ್ರೀಯರು ಸೀತೆಯನ್ನು ಉದ್ದೇಶಿಸಿ ಮತ್ತು ರಾಮನನ್ನ ಉದ್ದೇಶಿಸಿಕೊಂಡು ಮಾಡಬೇಕು. ಯತ್ರ ಸೀತಾ ಕಥಂ ತೀರ್ಥಂ ರಾಮತೀರ್ಥಂ ನ ವರ್ತತೆ ತಥಾ ಲಕ್ಷ್ಮ್ಯಾಶ್ಚ ಗೌರ್ಯಾಶ್ಚ ಸರಸ್ವತ್ಯಾದಿ ಯೋಷಿತಾಂ ನ ಕುರ್ವಂತ್ಯತ್ರ ಯಾ ನಾರ್ಯಃ ಸ್ನಾನಂ ತಾಃ ಸಪ್ತಜನ್ಮಸು ಭವಂತಿ ವಿಧವಾಸ್ತಾತ ತಸ್ಮಾತ್ ಸದಾ ಸ್ನಾನಂ ಸಮಾಚರೇತ್. ಈ ಶೀತಲಾ ಗೌರಿ ಸ್ನಾನವನ್ನು ಯಾರು ಮಾಡೋದಿಲ್ಲ, ಸೌಭಾಗ್ಯಕಾರಕವಾದಂಥ ವ್ರತ ಇದು, ಇದನ್ನು ಯಾರು ಮಾಡೋದಿಲ್ಲ ಅವರು 7 ಜನ್ಮಗಳ ಕಾಲ ಮಾಂಗಲ್ಯವನ್ನು ಕಳ್ಕೋತಾರೆ ಅಂತ ಹೀಗೆ ಮಾತಿದೆ. ಭವಂತಿ ವಿಧವಾಸ್ತಾತ ಸದಾ ಸ್ನಾನಂ ಸಮಾಚರೇತ್. ಉಳಿದ ವ್ರತಗಳನ್ನು ನೀವು ಮಾಡಬೇಕು ಅಂತ ಹೇಳಿದ್ರಿ. ಆ ಉಳಿದ ವ್ರತಗಳು ಯಾವುದು ಅಂತ ಸುತೀಕ್ಷ್ಣರು ಕೇಳಿದರು. ಅದನ್ನು ಉಳಿದ ವ್ರತಗಳನ್ನು ಯಾವ್ಯಾವ ವ್ರತಗಳನ್ನು ಮಾಡಬೇಕು ಅಂತ ನೀನು ಕೇಳಿದ್ದಿ, ಅದಕ್ಕೆ ವಿಸ್ತಾರವಾಗಿ ನಾನು ಉತ್ತರ ಕೊಡ್ತೇನೆ ಅಂತ ಅಗಸ್ತ್ಯರು ಹೇಳಿದರು. ಅಗಸ್ತ್ಯರು ಏನು ಹೇಳಿದರು ಅಂತ ಅನ್ನೋದನ್ನು ನಾಳೆ ದಿವಸ ಶ್ರವಣ ಮಾಡೋಣ.